ಇವತ್ತಿನ ದಿವಸ ಈ ವಿಡಿಯೋ ಮಾಡಲು ಕಾರಣವೇನೆಂದರೆ ಫ್ಯಾಕ್ಟ್ರಿಗಳು ಚಾಲೂ ಆಗಾಗ ಒಂದು ಆಶ್ವಾಸನೆ ಕೊಟ್ಟು ಫ್ಯಾಕ್ಟ್ರಿಗಳನ್ನು ಚಾಲೂ ಮಾಡಿದ್ರು. ಕಬ್ಬಿನ ಫ್ಯಾಕ್ಟ್ರಿ ಇಡೀ ಅಖಂಡ ಜಿಲ್ಲೆ, ಇವತ್ತು ಬೆಳಗಾವಿ ಇರ್ಬೋದು, ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಗುಲ್ಬರ್ಗ, ಯಾದಗಿರಿ ಎಲ್ಲ ಜಿಲ್ಲೆಗಳಲ್ಲಿ ಒಟ್ಟಾರೆ ಹೇಳ್ಬೇಕಂದ್ರೆ ಕಬ್ಬು ನಾವು ಕಳಿಸಿದ 14ನೇ ದಿವಸಕ್ಕೆ ಬಿಲ್ ಕೊಡಬೇಕು, ಇಲ್ಲ ಅಂದ್ರೆ 15% ಬಡ್ಡಿ ಹೇಗೆ ಕೊಡಬೇಕಂತ ಒಂದು ಲಿಖಿತವಾದ ಒಂದು ಸರ್ಕಾರದ DC ಆದೇಶ ಐತಿ. ಅದನ್ನೆಲ್ಲನೂ ಬಿಟ್ಟು ಇವತ್ತು ಜನವರಿಯಲ್ಲಿ ಹೋಗಿರ್ತಕ್ಕಂಥ ಕಬ್ಬಿನ ಬಿಲ್ ಸಹಿತ ಇವತ್ತಿನ ತನಕ ಕೊಡೋಲ್ರು. ಅದ್ರಾಗ ವಿಶೇಷವಾಗಿ ಸಿದ್ದು ನ್ಯಾಮಗೌಡನ ಮಕ್ಕಳಂತರೂ ಅವ್ರ ಅಪ್ಪಿದ್ದಾಗ ಒಳ್ಳೆಯ ಹೆಸರಿನ ಒಂದು ಹೆಸರಾಂತ ಬ್ಯಾರೇಜ್ ಸಿದ್ದು ಅಂತೇಳಿ ರಾಮಕೃಷ್ಣ ಹೆಗಡೆನ ಒಗೆದು ಬಂದಿರತಕ್ಕಂಥ ವ್ಯಕ್ತಿ ಪುಣ್ಯಾತ್ಮ 2 ಫ್ಯಾಕ್ಟ್ರಿಗಳನ್ನು ಮಾಡ್ದ. ಇಂಡಿ ಅಂತೇಳಿ, ನಾದನ್ ಅಂತೇಳಿ ಒಂದು, ಇಲ್ಲೊಂದು ಒಳ್ಳೆಯ ಸುಸಜ್ಜಿತವಾಗಿ ಸೋನಿಯಾ ಗಾಂಧಿಯವರು ಬಂದು ಆ ಫ್ಯಾಕ್ಟ್ರಿಯನ್ನು ಚಾಲನೆ ಕೊಟ್ಟು ಹೋಗಿದ್ರು. ಅಂಥ ಫ್ಯಾಕ್ಟ್ರಿ ಒಳ್ಳೆ ಹೆಸರಿದ್ದದನ್ನು ಇವತ್ತು ಹೆಸರಿಲ್ಲಾರ್ದಂಗೆ ಮಾಡಕತ್ಯಾರ. ಅವ್ರ ಮಕ್ಕಳು ಇಬ್ಬರೂ ಕೂಡಿ ಬಿಲ್ಲ ಕೊಡೋಲ್ರು. ನಾನು ಸಾಕಷ್ಟು ಸಲ ಅಲ್ಲಿ ಹೋಗಿ ಬಂದ್ರೆ ಸಹಿತ ಏನೂ ಪ್ರಯೋಜನ ಆಗಿಲ್ಲ, ಒಬ್ರಿಗೊಬ್ರು ಹಚ್ಕೊಳ್ಳೋಂಗಿಲ್ಲ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ಚುನ್ನಪ್ಪ ಪೂಜಾರಿ ಇರ್ಬೋದು, ಯುವ ನಾಯಕರಾಗಿರ್ತಂಥ ಶಶಿಕಾಂತ್ ಗುರೂಜಿ ಅವ್ರ ನೇತೃತ್ವದಲ್ಲಿ ಏನು ಒಂದು ಗುರ್ಲಾಪುರ ಕ್ರಾಸ್ನ ದೊಡ್ಡ ಹೋರಾಟವನ್ನು ಮಾಡಿದರು. ಅದೇ ಥರ ಪ್ರತಿ ಜಿಲ್ಲೆಯಲ್ಲಿ ನಿನ್ನೊಂದು ಹೇಳಿಕೆ ಕೊಟ್ಟಾರು, ಪ್ರತಿ ಜಿಲ್ಲೆಯಲ್ಲಿ ಬಂದು ನಿಮ್ಮ ಮಾನವನ್ನು ಹರಾಜು ಮಾಡ್ತೇವೆ ನೀವು ಫ್ಯಾಕ್ಟ್ರಿ ಬಿಲ್ ಹಾಕಲಿಲ್ಲ ಅಂದ್ರೆ. ಏಕೆ ರೈತರು ಈಗಾಗಲೇ ಕಬ್ಬು ಕಳಿಸಿ 3-4 ತಿಂಗಳಾಯ್ತು, ಇನ್ನೂ ಬಿಲ್ ನಿಮಗೆ ಸರಿಯಾಗಿಲ್ಲ. ಅದಕ್ಕಿಂತ ಮೊದಲು 1 ವರ್ಷ ಸಾಲ ಸೂಲ ಮಾಡಿ ಎಲ್ಲೋ ಎಷ್ಟೋ ಬಡ್ಡಿ ಕೊಟ್ಟು ತಂದು ರೈತರು ಕಬ್ಬು ಬೆಳೆದ್ರೆ ಸಹಿತ ಕಬ್ಬಿನ ಬಿಲ್ಲ ಹಾಕೋದಿಲ್ಲ ಅಂದ್ರೆ ನೀವು ಯಾವ ನಾಯಕರಾಗಕ್ಕೆ ಹೋಗ್ತೀರಿ? ಮತ್ತು ನೀವು ರಾಜಕಾರಣಿಗಳು, ನೀವು ದೊಡ್ಡ ದೊಡ್ಡ ಹೆಸರು ಪಡ್ಕೊಂಡಂಥವ್ರು ನಿಮ್ಮ ತಂದೆ ಹೆಸರಿಗೆ ಮಷೀನ್ ಬಳಿಯುವಂಥ ಕೆಲಸ ಮಾಡಬೇಡ್ರಿ. ಅದಕ್ಕೆ ದಯಮಾಡಿ ಎಲ್ಲ ಫ್ಯಾಕ್ಟ್ರಿಯವ್ರಿಗೆ ಹೇಳ್ತೀನಿ, ನೀವು ಒಂದು ವೇಳೆ ಬಿಲ್ ಕೊಡಲಿಲ್ಲ ಅಂದ್ರೆ ಸ್ವತಃ ನಾವೇ ಮುಂದೊಂದಿತ್ತ ಏನು ಪ್ರತಿಯೊಬ್ಬರು ಫ್ಯಾಕ್ಟ್ರಿ ಮುಂದೆ ಅಹೋರಾತ್ರಿ ಹೋರಾಟ ಮಾಡ್ತೇವೆ. ನಿಮ್ಮ ಫ್ಯಾಕ್ಟ್ರಿ ಆಗ ಅಧೋಗತಿಗೆ ಬಂದು ಏನು ಲುಕ್ಸಾನ್ ಆದ್ರೆ ನಮ್ಮ ಜವಾಬ್ದಾರಿ ಇರೋದಿಲ್ಲ. ಅದಕ್ಕೆ ನೀವು ಎತ್ತಲಾಲ್ ಮಾರ್ತೀರಿ, ಕರೆಂಟ್ ಮಾರ್ತೀರಿ, ಏನೇನೋ ಮಾರ್ಕೋತೀರಿ, ನೀವು ಏನು ಕೇಳಂಗಿಲ್ಲ. ನಮ್ಗೆ 70% ನಮಗೆ ಕೊಡ್ಬೇಕಂತೈತೆ ರೂಲ್ಸ್ ಐತಿ. ಆ 70% 70 ಪೈಸಾನೂ ನಮಗೆ ಕೊಡೋದಿಲ್ಲ. ನೀವು ಅದನ್ನು ಹಾಳಾಗಿ ಹೋಗ್ರಿ ತಿನ್ನಿರಿ. ಆದ್ರೆ ನಮಗೆ ಬರ್ತಕ್ಕಂಥದ್ದು 3,300 ರೂಪಾಯಿ ಕೊಡುವಂಥದ್ದು ಯೋಜನೆ ಇಲ್ಲ. ಅದಕ್ಕೆ ಈ ಸಲ ಸರ್ಕಾರ 50 ರೂಪಾಯಿನ ಕೊಡಬೇಕಾಗಿತ್ತು. 300 ಕೋಟಿ ರೂಪಾಯಿಗಳನ್ನು ನಮ್ಮ ಶಿವಾನಂದ ಪಾಟೀಲ್ ಈಗಾಗಲೇ ಸ್ಯಾಂಕ್ಷನ್ ಮಾಡಿಸ್ಯಾರ. ತಮಗೆ ಆ ದುಡ್ಡು ಬಂದು ಜಮಾ ಐತಿ DC ಅವ್ರು ಅಂತೇಳಿ. ನೀವೊಂದು 50 ರೂಪಾಯಿಗೆ ಅದನ್ನೊಂದು ಕೊಡಬೇಕು. ಅದು ಬಿಟ್ಟರೆ ಈಗ 10 ತಿಂಗಳ ಕಬ್ಬು, 6 ತಿಂಗಳ ಕಬ್ಬು, ಜೂನ್ದನ ಹಚ್ಚಿದಂಥ ಪಡಗಳ ಕಬ್ಬು ಹಾದಗಳೇ ಫ್ಯಾಕ್ಟ್ರಿ ಗಾಡಿಯವನ ಕೈ ಬಿಲ್ ಕೊಡ್ತೀರಿ, ಅದಕ್ಕೆ ರೊಕ್ಕ ಬರ್ತಾವೆ. ಆದ್ರೆ ಚಲೋ ಒಳ್ಳೆ ಕ್ವಾಲಿಟಿ ಕಬ್ಬು ಕೊಟ್ಟವಾಗ ರೊಕ್ಕ ಕೊಡಂಗಿಲ್ಲ. ನೀವು ಎಂಥ ನಾಯಕರಾಗಿರೋ ಅದಕ್ಕೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ನೀವು ಬಿಲ್ ಸರಿಯಾಗಿ ಕೊಡಲಿಲ್ಲ ಅಂದ್ರೆ ನಿಮ್ದೇನು ಚಂದ ಆಗೋದಿಲ್ಲ. ಬಸ್ತಾನೆ ನಾವು ಬಂದು ಅಲ್ಲೇ ನಿಮ್ದು ಈ 4-5 ದಿವಸದಾಗ ಈ ಹುಣ್ಣಿ ಐತೈತಿಗಳು ಎಲ್ಲರೂ ತಡ್ಕೊಂಡಾರ. ಈಗ ಹೊಸ ಹಳಿ ಕೈ ನೆನಪುಗಳನ್ನು ಎಲ್ಲ ಮರೆತು ಹೊಸ ಚಿಗುರ ಆಗೋ ಸಂಬಂಧ ಬಣ್ಣ ಆಡ್ತೀವಿ. ಹಿಂದಿಂದೆಲ್ಲ ಬಿಟ್ಟು ಮುಂದೆ ಹೊಸದ ಬರಲಿಪ್ಪ, ಹೊಸ ಯುಗ ಬರಲಿ, ಹೊಸ ಯುಗಾದಿ ಬರಲಿ ಅಂತೇಳಿ ನಾವೇನು ಬಯಸ್ತೇವೆ. ಅದು ಈ ಫಾಲ್ಗುನ್ ಮಾಸದಲ್ಲಿ ಆಗಿರ್ತಕ್ಕಂಥ ಈ ಹುಣ್ಣಿಮೆ ಹಿಂದಿನ ನೋವನ್ನು ಮರೆತು ಈ ಹೊಸ ಯುಗದಾಗರ ನೀವು ಬಿಲ್ ಫೈನಲ್ ಮಾಡಿದ್ರಿ ಅಂದ್ರೆ ನಿಮಗೆ ಒಳ್ಳೆಯ ಒಂದು ಹೆಸರು ಬರ್ತೈತಿ. ಇಲ್ಲ ಅಂದ್ರೆ ನಿಮ್ಮ ಮುಂದಿನ ವರ್ಷ ನಿಮ್ಗೆ ಭಾಳ ಕಠಿಣ ಪರಿಸ್ಥಿತಿ ಬರ್ತೈತೆ ಅಂಥೇಳಿ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತೇನೆ.